ತಕ್ಷಣ ಒಂದ್ ವೇಳೆ ಹೇಳ್ಬೇಕು ಅಂದ್ರೆ ಜಸ್ಟ್ ವಾವ್ ಅನ್ನಿಸ್ತದೆ. ಯಾಕೆಂದ್ರೆ ಎಸ್ಪೆಷಲಿ ಆ ಮ್ಯೂಸಿಕ್ ಅಷ್ಟೇ ನಮ್ಗೆ ಓಕೆ ಇದು ವಿಂಟೇಜ್ ಫೀಲ್ ಕೂಡ ಅಂತ ಮ್ಯೂಸಿಕ್ ಕಂಪೋಸ್ ಮಾಡಿಸಿರೋ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್. ಯಾಕೆಂದ್ರೆ ವಿಜುವಲ್ ಟ್ರೀಟರ್ಸ್ ಸೂಪರ್ ಆಗಿದೆ. ಅಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರು ಕಾಣಿಸಿದ್ರು. ವಿನಯ್ ಅವರಿದ್ದಾರೆ ಅಂಡ್ ಗೆಳೆಯ ಪಾರ್ಟ್ನರ್ ನಮ್ಮ ಕ್ಲೋಸ್ ಫ್ರೆಂಡ್ ನಮ್ಮ ಪ್ರತಾಪ್ ಅವರಿದ್ದಾರೆ. ಅಂಡ್ ಆಲ್ಸೋ ಅಲೋಕ್ ಅವರು ಇಂಟ್ರೊಡಕ್ಷನ್ ಸಾಂಗ್ ಹಾಡಿದ್ದಾರೆ. ಅಂಡ್ ಪ್ರಿಯಾ ಮ್ಯಾಮ್ ಇದ್ದಾರೆ. ಯಾರು ಈಶ್ವರ್ ಇದ್ದಾರೆ. ಅಂಡ್ ಡ್ರಾಗನ್ ಅವರಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಮತ್ತೆ ನಮ್ಮ ಚೈತನ್ಯ ಸರ್ ಹೇಳ್ತಾ ಇದ್ರು ಸರ್ ದಿಸ್ ಇಸ್ ಅ ಫ್ಯಾಮಿಲಿ ಸರ್. ಅಂದ್ರೆ ಇದು ನಮ್ದು 3ನೇ ಜನರೇಷನ್. ಸಿ ಪ್ರಭಾಕರ್ ಅಂಕಲ್ ಇದ್ದಾಗ ನಮ್ಮ ತಾತ ಜೊತೆ ಒಂದು 40-45 ಸಿನಿಮಾ ಅವರು ಒಟ್ಟಿಗೆ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಒಂಥರ ನಮ್ಮ ತಾಯಿ ನಮ್ಮ ತಂದೆಲ್ಲ ಹೇಳ್ತಾರ ಅಂಕಲ್ ಎಲ್ಲ ಒಂಥರ ಅರ್ಥ ಇದ್ದಂಗೆ. ಈ ವಜ್ರಮಣಿ ಸರ್ ಆಗಿರ್ಬೋದು, ತುಕುದೀಪ ಶ್ರೀನಿವಾಸ ಅಪ್ಪಾಜಿ ಆಗಿರ್ಬೋದು, ಹಾಗೆ ದಿನೇಶ್ ಅಪ್ಪಾಜಿ ಆಗಿರ್ಬೋದು, ಮತ್ತೆ ಸುಧೀರ್ ಅಪ್ಪಾಜಿ ಆಗಿರ್ಬೋದು, ಪ್ರಭಾಕರ್ ಎಲ್ಲರಿಗೂ ಒಟ್ಟಿಗೆ ಕೂತ್ಕೊಂಡು ಇನ್ಸ್ಪೈರ್ ಆಗ್ತಾ ಇದ್ರಂತ ಮನೇಲಿ. ಸೊ ಆಯ್ತಾ ಅದಾದ್ಮೇಲೆ ಅಂಕಲ್ ಜೊತೆ ತಿರ್ಗಾ ಪ್ರಭಾಕರ್ ಅಂಕಲ್ ಸಿನಿಮಾ ಮಾಡಿದ್ರು. ಪ್ರೇಮ ಯುದ್ಧ ಅಂತ, ಮತ್ತೆ ರೋಜಾವ ಕೀಳೋದಂತೆ ತಮಿಳ್ ಸಿನಿಮಾಸ್ ಒಂದು 3-4 ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಈಗ ಬಲರಾಮನಾಗಿ ನಮ್ಮ ವಿನೋದ್ ಬ್ರದರ್ ಬರ್ತಾ ಇದ್ರು. ಸೊ ವಿನೋದ್ ಅವರು ಡೆಫಿನೆಟ್ಲಿ ಸಕಲ ಕಾಣಿಸ್ತಾ ಇದ್ರು. ಇದಕ್ಕೆಲ್ಲ ಈ ತರ ಟೇಕಿಂಗ್ ಇದೆಲ್ಲ ಈ ಆದಿನಗಳು ನೋಡಾದ್ಮೇಲೆ ತಿರ್ಗಾ ಅದೇ ಫ್ಲೇವರ್ ಅದೇ ಫೀಲ್ ಆ ವೈಬ್ಸ್ ಸಿಕ್ಕಿದ್ದು ನಮ್ಗೆ ತಿರ್ಗಾ ಬಲರಾಮ ಅವ್ರಿಗೆ. ಸೊ ಡೆಫಿನೆಟ್ಲಿ ನೀವು ನೋಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಚೈತನ್ಯ ಸರ್ ಬಗ್ಗೆ ಅಣ್ಣನ ಜೊತೆ ಒಂದು 3-4 ಸಿನಿಮಾ ಮಾಡಿದ್ರು. ಆಕೆ ಇರ್ಬೋದು, ಅಮ್ಮ ಲವ್ ಇರ್ಬೋದು, ಆಟಗಾರ ಇರ್ಬೋದು. ಸೊ ನಾನು ಯಾವಾಗ್ಲೂ ಸಿಕ್ಕಾಗ ಹೇಳ್ತಾ ಇರ್ತೀನಿ ಸರ್ ನಮಗೆ ಒಂದು ಸಿನಿಮಾ ಮಾಡಿ ಒಂದು ಸಿನಿಮಾ ಮಾಡಿ. ಆಲ್ಸೋ ಪ್ರೊಡ್ಯೂಸರ್ ಸರ್ಗೆ ಆಲ್ ದ ವೆರಿ ಬೆಸ್ಟ್. ಪದ್ಮಾವತಿ ಫಿಲ್ಮ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಮನೇಲಿ ಕರೆದಿದ್ದಕ್ಕೆ ನೀವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಇದು 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತದೆ. ಎಲ್ಲರೂ ಚಿತ್ರಮಂದಿರ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಸರ್ ಈಗ ಅಫ್ಕೋರ್ಸ್ ಕೆ.ವಿ. ಚೈತನ್ಯ ಸರ್, ಚಿರು ಸರ್ ತುಂಬಾ ಜೊತೆಲಿ ಕೆಲಸ ಮಾಡಿದ್ರು. ಆ ದಿನಗಳಿಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. 2007ರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಅಲ್ವಾ ಸರ್? 2007. ಎಸ್. ಆ ಟೈಮಲ್ಲಿ ನೀವು ಆ ದಿನಗಳು ಯಾವಾಗ ನೋಡಿದ್ರಿ? ಆ ಟೈಮಲ್ಲಿ ನೀವು ಏನ್ ಮಾಡ್ತಿದ್ರಿ ಅಂತ? 2007 ಅಲ್ಲಿ. 2007 ಅಲ್ಲ, 2004 10th ಪಾಸ್. 2007 ಸೆಕೆಂಡ್ರಿ ಜಸ್ಟ್ ಪಾಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದವು. ಏನೋ ನನ್ನೆಲ್ಲ ಪಾಸ್ ಮಾಡಿದ್ರಲ್ಲ ಅಫ್ಕೋರ್ಸ್. ನಾವು ಆ ದಿನಗಳೆಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗಿತ್ತು. ಸೊ ಅದೇ ಫ್ಲೇವರ್ ಇದೆ ಅಂತ ಮೂವಿ. ಡೆಫಿನೆಟ್ಲಿ ಇದು ನಿಮ್ಗೆ ಅಂಟದು ಸರ್. ಈ ಫ್ಲೇವರ್ ನಿಮ್ಮ ಮಾತ್ರ ಅಂಟದು ನೋಡ್ರಿ. ಸೂಪರ್. ಆಲ್ ದ ವೆರಿ ಬೆಸ್ಟ್. ಯಾರ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಗೃಹ ಸರ್. ದಯವಿಟ್ಟು ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕೆ.ಎಂ. ಚೈತನ್ಯ ಸರ್, ಪದ್ಮಾವತಿ ಮ್ಯಾಮ್, ಶ್ರೇಯಸ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು.